ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ASV ಅಕಾಡೆಮಿಗೆ ಸುಸ್ವಾಗತ. ನೋಡಿ ಗಾಯ್ಸ್, ತುಂಬ ಜನ ನನಗೆ ಕಾಲ್ ಮೆಸೇಜ್ ಎಲ್ಲ ಮಾಡಿ ಕೇಳ್ತಿದ್ರಿ, ಸರ್ ಎಲ್ಲಿ ಹೋಗಿದ್ರಿ 3-4 ದಿನ ಆಯಿತು, ವಿಡಿಯೋಸೇ ಮಾಡಿಲ್ಲ. ಎಸ್ ಗೈಸ್, ನಿಮ್ದು ವಿಡಿಯೋಸ್ ಎಲ್ಲ ಯಾಕೆ ಮಾಡಿಲ್ಲ ಅಂತಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ತಿದ್ದೆ. KPTCLದವ್ರದ್ದು ತುಂಬ ಸೈನಿಂಗ್ ಪ್ರಾಬ್ಲಮ್ ಬರ್ತಿದೆ. ಎಲ್ಲ ಅಪ್ಲೋಡ್ ಮಾಡಿರ್ತಾರೆ ಕೊನೆವರೆಗೂ ಅಪ್ಲೋಡ್ ಮಾಡಿರ್ತಾರೆ, ಬಟ್ ಕೊನೆಗೆ ಸೈನ್ ಆಗ್ತಿರಂಗಿಲ್ಲ. ಸೈನ್ ಆಗಬೇಕಂತಂದರೆ ಸೊ ಅದು ಪ್ರಾಪರಾಗಿ ನೆಟ್ವರ್ಕ್ ಕನೆಕ್ಷನ್ ಇರಬೇಕು, ಮತ್ತು ನೀವು ಎಲ್ಲ ರೀತಿ ಪೇಜಸ್ನ ಚೆಕ್ ಮಾಡಬೇಕು, ಇಲ್ಲ ಅಂತಂದರೆ ಅದು ಬರೋಂಗಿಲ್ಲ ಗೈಸ್. ಓಕೆ, ನಿಮಗೇನಾದರೂ ಆ ಥರ ಸೈನಿಂಗ್ ಪ್ರಾಬ್ಲಮ್ ಬರ್ತಿತ್ತಂದರೆ ಸೊ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕೆಳಗಡೆ ವಾಟ್ಸಪ್ ಲಿಂಕ್ ಇದೆ, ಆ ವಾಟ್ಸಪ್ ಲಿಂಕಿಂದ ಜಾಯ್ನ್ ಆಗಿ ಅಡ್ಮಿನ್ಗೆ ಹೋಗಿ ಮೆಸೇಜ್ ಮಾಡಿ, ಅಲ್ಲಿ ನಿಮಗೆ ಸಿಗ್ತದೆ ನನ್ನ ನಂಬರು. ಮೆಸೇಜ್ ಮಾಡಿಬಿಟ್ಟು ನಿಮ್ಮ ಡಾಕ್ಯುಮೆಂಟ್ ಸೆಂಡ್ ಮಾಡಿ, ನಾನು ಮಾಡಿಕೊಡ್ತೀನಿ ನಿಮಗೆ. ಸೈನಿಂಗು ಪೆಂಡಿಂಗ್ ಯಾರು ಇರ್ತದೆ ಅವ್ರು ಮೆಸೇಜ್ ಮಾಡಿ, ಅದನ್ನ ಮಾಡಿಕೊಡ್ತೀನಿ. ಇನ್ನು ಮತ್ತೆ ತುಂಬ ಜನ ಕೇಳ್ತಿದ್ರು ನನಗೆ, ಕೊನೆಯದಾಗಿ ಸರ್ ಅದು ಕ್ವಶನ್ ಮಾರ್ಕ್ ಬರ್ತಿದೆಯಲ್ಲ, ಅದು ಯಾವ ರೀತಿ ಮಾಡೋದು, ಅಥವಾ ವ್ಯಾಲಿಡಾ ಅಥವಾ ಇಲ್ವಾ ಅಂತ ಕೇಳ್ತಿದ್ರಿ. ನೋಡಿ, ಕ್ವಶನ್ ಮಾರ್ಕ್ ಬಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಕ್ವಶನ್ ಮಾರ್ಕ್ ಅದು ಬಂದಿದ್ದು ನಿಮಗೇನಾದರೂ ಅದು ತೊಂದರೆ ಆಗ್ತಿತ್ತು ಅಂದರೆ, ಮೀನ್ಸ್ ಅದು ಗಾಬರಿ ಆಗ್ತಿತ್ತು ಅಂದರೆ, ನಿಮಗೇನಾದರೂ ಅದು ಮುಂದೆ ಪ್ರಾಬ್ಲಮ್ ಆಗ್ತಿತ್ತು ಅಂತ ನಿಮಗೆ ಭಯ ಪಟ್ಕೊಂಡು ಅನಿಸಿದರೆ ಅದನ್ನ ರೈಟ್ ಕೂಡ ಮಾಡೋಕ್ಕೆ ಬರ್ತದೆ. ರೈಟ್ ಯಾವ ರೀತಿ ಮಾಡೋದಂದರೆ, ಸೊ ವೆಬ್ಸೈಟಲ್ಲಿ ಮಾಡ್ಬೋದು. ವೆಬ್ಸೈಟ್ ಯಾವುದು ಅಂತಂದರೆ ಪಾಕ್ಸಿಟ್ ಅಂತೇಳಿ, ಅದ್ರಾಗ ಮಾಡ್ಬೋದು. ಅದು ಲ್ಯಾಪ್ಟಾಪ್ ಅಥವಾ PC ಇದ್ದರೆ ಮಾತ್ರ ಆಗುತ್ತೆ, ಮೊಬೈಲಲ್ಲಿ ಆಗೋಲ್ಲ. ಸೊ ಯಾರ ಹತ್ರ PC ಅಥವಾ ಲ್ಯಾಪ್ಟಾಪ್ ಕಂಪ್ಯೂಟರ್ ಸಿಸ್ಟಮ್ ಯಾರ ಹತ್ರ ಇದೆ ಅವರೆಲ್ಲ ಟ್ರೈ ಮಾಡ್ಬೋದು. ಆ PDF ಓಪನ್ ಮಾಡಿಬಿಟ್ಟು ಅಲ್ಲಿ ಸೈನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಿಗ್ನೇಚರ್ ವ್ಯಾಲಿಡಿಟಿ ಅಂತ ವೆರಿಫೈ ಅಂತ ಕ್ಲಿಕ್ ಮಾಡಿಕೊಂಡು ಟ್ರಸ್ಟ್ ಮೇಲೆ ಕ್ಲಿಕ್ ಕೊಟ್ಟರೆ ನೀವು ಅದು ಆರಾಮಾಗಿ ಸೈನ್ ಪ್ರೊಸೆಸ್ ಏನಿರ್ತದಲ್ಲ, ಕ್ವಶನ್ ಮಾರ್ಕು ಅದು ರೈಟ್ ಮಾರ್ಕ್ ಆಗುತ್ತೆ. ಆಮೇಲೆ ತುಂಬ ಜನ ನಾನು ಈ ರೀತಿ ಮಾಡಿಕೊಟ್ಟಿದ್ದೀನಿ. ತುಂಬ ಜನ ಮತ್ತೆ ಮೆಸೇಜ್ ಮಾಡಿ ಕೇಳಿದರೆ, ಸರ್ ಇದು ಯಾವ ರೀತಿ ಮಾಡಿದಿರಿ, ನೀವು ಎಡಿಟ್ ಮಾಡಿದ್ದೀರಾ ಸರ್, ಇದು ವಾಪಸ್ ನಾನು KPTCLನಿಂದ ಡೌನ್ಲೋಡ್ ಮಾಡ್ಕೊಂಡಾಗ ಸೈನ್ ಅಂತ ತೋರಿಸ್ತಾನೆ, ಇದು ರೈಟ್ ಮಾರ್ಕ್ ತೋರಿಸ್ತಾನೆ ಇಲ್ಲ ಅಂತ ಕ್ವಶನ್ ಕೇಳಿದ್ರಿ. ಅದು ಕೂಡ ಕ್ಲಿಯರ್ ಮಾಡ್ತೀನಿ ನಿಮಗೆ. ನೋಡಿ ಗೈಸ್, PDF ಮಾಡ್ಬೋದು, ಬಟ್ ನಿಮ್ಗೆ ವಾಪಸ್ ನೀವು ನೀವು KPTCL ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೋತಿರಲ್ಲ, ಅಲ್ಲಿ ಇರೋಂಗಿಲ್ಲ. ಅದು ಯಾಕೆ ಇರೋಂಗಿಲ್ಲ, ನಿಮ್ಮದು ವೆರಿಫೈ ಮಾಡಿರ್ತೀವಿ ನಾವು, ಯಾವುದು PDF. ಓಕೆ, ಬಟ್ ನಿಮ್ಮ PDF ಅದನ್ನ ನೀವು ನಿಮ್ಮ ಹತ್ರ ರೆಫರೆನ್ಸ್ಗಾಗಿ ಇಟ್ಕೋಬೋದು. ಮತ್ತು ನಿಮ್ಮದು ಕ್ವಶನ್ ಮಾರ್ಕ್ ಬಂದಿರ್ತದಲ್ಲ, ಏನು ತೊಂದರೆ ಆಗುತ್ತಾ, ಏನೂ ತೊಂದರೆ ಆಗೋಲ್ಲ. ಸೊ ಯಾವುದೇ ರೀತಿ ಏನೂ ತೊಂದರೆ ಇಲ್ಲ, ಅದನ್ನು ಭಯಪಡುವಂಥ ಅವಶ್ಯಕತೆ ಇಲ್ಲ ಗೈಸ್. ಓಕೆ, ಅಂಥದ್ದು ನಿಮ್ಗೆ ಏನಾರು ಮತ್ತು ಸೈನ್ದು ಪ್ರಾಬ್ಲಮ್ ಇತ್ತಂದರೆ, ಕೊನೆಯದಾಗಿ ಪೆಂಡಿಂಗ್ ಬರ್ತದಲ್ಲ ಬ್ಲ್ಯಾಂಕ್ ಪೇಜಸ್ಸು, ಮತ್ತು ನೆಟ್ವರ್ಕ್ ಇಶ್ಯೂ, ಸರ್ವರ್ ಇಶ್ಯೂ ಏನಾದರೂ ಬರ್ತಪ್ಪ ಅಂದರೆ, ಸೊ ಲಾಸ್ಟ್ ಡೇಟ್ ಇದೆ, ಯಾರೂ ಇನ್ನೂ ಅಪ್ಲಿಕೇಶನ್ ಹಾಕೊಂಡಿಲ್ವೋ ಹಾಕ್ಕೊಳ್ಳಿ. ಸೈಬರ್ ಸೆಂಟಿಗಾರು ಹೋದ್ರಿ, ಇಲ್ಲ ಅಂತಂದರೆ ನನ್ನಾರ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ನಿಮಗೆ ಕಾಣ್ತಿದೆ ಗೈಸ್, ವಾಟ್ಸಪ್ ಲಿಂಕ್ ಇದೆ, ಜಾಯ್ನ್ ಆಗಿ, ನಾನು ನಿಮಗೆ ಹೆಲ್ಪ್ ಮಾಡಿಕೊಡ್ತೀನಿ. ಮತ್ತು ಏನಾದರೂ ಸಮಸ್ಯೆನ ಗೈಸ್, ಇಷ್ಟೇ ನನಗೆ ಕ್ವಶನ್ ಕೇಳಿದ್ರಿ, ನಿಮ್ಗೆ ಅದನ್ನ ಹೇಳಿದ್ದೀನಿ. ಸೊ ನಿಮಗೆ ಇದೇ ರೀತಿ ಒಳ್ಳೆ ಯೂಸ್ಫುಲ್ ಕಂಟೆಂಟ್ ವೀಡಿಯೋಸ್ ಬೇಕಾಗಿತ್ತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕು ಕೂಡ ಮಾಡಿ ಇಷ್ಟ ಆಗ್ತಿತ್ತಂದರೆ. ಮತ್ತು ಏನು ಹೇಳೋದು, ಓಕೆ, ಇದೊಂದು ನನಗೆ ಎಲ್ಲರೂ ಮೆಸೇಜ್ ಮಾಡಿ ಕೇಳಿದ್ರಿ ಏನು ಅಂತಂದರೆ, ಸರ್ ನನಗೆ ಈ ರೀತಿ ಪ್ರಾಬ್ಲಮ್ ಬರ್ತಿದೆ, ಯು ಆರ್ ಒನ್ಸ್ ಅಗೇನ್ ರಿಕ್ವೆಸ್ಟೆಡ್ ಟು ಅಪ್ಲೋಡ್ ದ ಡಾಕ್ಯುಮೆಂಟ್ಸ್ ಬಿಫೋರ್ 10/3/2025 ಆ್ಯಸ್ ರಿಗಾರ್ಡ್ಸಿಂಗ್ ಯುವರ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ಪವರ್ಮ್ಯಾನ್ ಬೈ ವಿಸಿಟಿಂಗ್ KPTCL ವೆಬ್ಸೈಟ್ ಅಂತ ಬರ್ತಿದೆ ಗೈಸ್. ಈ ರೀತಿ ಬಂದರೆ ಯಾವ ರೀತಿ ಮಾಡೋದು ಅಂತ ಕ್ವಶನ್ ಕೇಳ್ತೀರಿ ನನಗೆ. ಇದು ಯಾಕೆ ಬರುತ್ತೆ ಅಂತ ಫಸ್ಟ್ ತಿಳ್ಕೊಬೇಕು. ನೀವು ಅಪ್ಲೋಡ್ ಮಾಡಿದ್ರೂ ಬರ್ತದೆ, ಅಪ್ಲೋಡ್ ಮಾಡಿಲ್ಲ ಅಂದರೂ ಬರ್ತದೆ. ಅಪ್ಲೋಡ್ ಮಾಡಿದವ್ರಿಗೆ ಯಾಕೆ ಬರುತ್ತೆ, ನಾವು ಆಲ್ರೆಡಿ ಮಾಡಿದ್ದೀವಲ್ಲ ಸರ್, ಮತ್ತೆ ಹೆಂಗೆ ಅಪ್ಲೋಡ್ ಮಾಡೋದು, ಇವರು ಅಪ್ಲೋಡ್ ಮಾಡೋ ಅಂತಿದ್ದಾರೆ. ಯಾಕೆ ಬರುತ್ತೆ ಅಂದರೆ, ಅದೊಂದು ಅಲರ್ಟ್ ಮೆಸೇಜ್. ಇದಕ್ಕಿಂತ ಹಿಂದಿನ ಒಂದು ಮೆಸೇಜ್ ಕೂಡ ಇದೇ ರೀತಿ ಬಂದಿತ್ತು, ನಿಮಗೆಲ್ಲರಿಗೂ ಗೊತ್ತಿರ್ತದೆ. ಸೊ ಅದು ಕೂಡ ಹಾಗೆ ಬಂದಿತ್ತು, ಇದು ಹೀಗೆ ಬರ್ತದೆ. ಇನ್ನು ಮುಗಿಯೋವರೆಗೂ ಕೂಡ ಬರ್ತದೆ, ನಿಮ್ಮದು ಲಾಸ್ಟ್ ಡೇಟ್ವರೆಗೂ ಎಚ್ಚರಿಕೆ ಬರ್ತದೆ. ಅದು ಎಚ್ಚರಿಕೆ ಅಷ್ಟೇ, ಅಲಾರಾಮ್ ಗಂಟೆ ಇದ್ದಂಗೆ. ಸೊ ಟನ್ ಅಂತ ಬಿಟ್ಬಿಡ್ಬೇಕು ಅಷ್ಟೇ. ನೀವು ಒಂದು ಸತಿ ಅಪ್ಲೋಡ್ ಮಾಡಿದ್ದೀರಾ, ಮುಗೀತು, ಮತ್ತು ನಿಮಗೆ ಅಪ್ಲೋಡ್ ಮಾಡುವಂಥ ಆಪ್ಷನೇ ಇರೋಂಗಿಲ್ಲ. ತಲೆನೇ ಕೆಡಿಸ್ಕೊಬೇಡಿ, ಒಂದು ಸತಿ ಅಪ್ಲೋಡ್ ಮಾಡಿದ್ರೆ ಮುಗೀತು. ಯಾವುದೇ ರೀತಿ ಎಡಿಟಿಂಗು ಆಪ್ಷನ್ ಇರೋಂಗಿಲ್ಲ, ನೀವು ಮತ್ತೆ ಅಪ್ಲೋಡ್ ಮಾಡೋಕೆ ಆಪ್ಷನೂ ಇರೋಂಗಿಲ್ಲ. ಓಕೆ, ಅದ್ರ ಬಗ್ಗೆ ತಲೆಯನ್ನು ಕೆಡಿಸ್ಕೋಬೇಡಿ ಗೈಸ್. ಓಕೆ, ಇದಿಷ್ಟು ನಿಮಗೆ ಡೌಟ್ಸ್ ಕ್ಲಿಯರ್ ಮಾಡಿದ್ದೀನಿ ಗೈಸ್. ತುಂಬ ಜನ ನನಗೆ ಇದೇ ಕ್ವಶನನ್ನು ಕೇಳಿ ಕಾಲ್ ಮೇಲೆ ಕಾಲು, ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಿದ್ದೀರಿ. ಹಾಗಾಗಿ ಒಂದು ವಿಡಿಯೋ ಮಾಡಬೇಕಂತ ಅನ್ನಿಸ್ತು. ಈ ರೀತಿ ನೀವು ಕಳಿಸಿರುವಂಥ ಮೆಸೇಜಸ್ ಇವೆಲ್ಲ ವಾಟ್ಸಪ್ಪಲ್ಲಿ. ಓಕೆ, ಅರ್ಥ ಆಯ್ತಾ ಗೈಸ್?
ಈ ರೀತಿ ಬಂದರೆ ಯಾವುದೇ ರೀತಿ ತಲೆನ ಕೆಡಿಸ್ಕೋಬೇಡಿ. ಓಕೆ, ಮತ್ತೇನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆಯ್ತಂದರೆ ಹೆಲ್ಪ್ಫುಲ್ ಆಗಿತ್ತಂದರೆ ಲೈಕ್ ಮಾಡಿ. ಮತ್ತು ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಎಲ್ಲರಿಗೂ ಕೂಡ ಧನ್ಯವಾದ.